ಈ ಪ್ರಕರಣದಲ್ಲಿ ಸಿಐಡಿ ಹಸ್ತಕ್ಷೇಪ ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ಇದನ್ನ ಸಮರ್ಥನೆ ಮಾಡಿಕೊಂಡಿದೆ. ಎಲ್ಲಾ ವಿಚಾರ ತನಿಖೆ ಆಗ್ಲಿ ಅಂತಲೇ ಸಿಐಡಿಗೆ ಹಸ್ತಾಂತರ ಮಾಡಿದ್ವಿ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಕೇಸರಿ ಶಾಲು ಹಾಕಿದ್ರೆ ದುಶ್ಯಾಸನ ಯುಧಿಷ್ಠಿರ ಆಗಲ್ಲ. ಸಿಟಿ ರವಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಸಿಟಿ ರವಿ ಬೆನ್ನಿಗೆ ಬಿಜೆಪಿ ನಾಯಕರು ನಿಂತಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನನ್ನ ಮುಗಿಸೋದಕ್ಕೆ ಸಂಚು ಅಂತ ಸಿಟಿ ರವಿ ನಾಟಕ ಮಾಡ್ತಾ ಇದ್ದಾರೆ. ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂದ್ರೆ ಮುಗದೆ ಹೋಗ್ತಾ ಇತ್ತು ಅಂತ ಸಿಟಿ ರವಿ ವಿರುದ್ಧ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಸಿಐಡಿಗೆ ತನಿಖೆಗೆ ಆದೇಶ ಮಾಡಿದ್ದೇನೆ. ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ. ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅಲ್ಲಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಸ್ಪೀಕರ್ ಅವರು ಅವರ ಅಭಿಪ್ರಾಯಗಳನ್ನು ತಗೊಂಡು ಅದೆಲ್ಲ ಪ್ರೊಸೀಜರಲ್ಲಿ ಮಾಡುವಾಗ ಸ್ವಲ್ಪ ಡಿಲೇ ಆಗ್ಬೋದು. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದಕ್ಕಾಗಿ ನಾವು ಇವತ್ತು COD ಕೊಟ್ಟಿದ್ದೇವೆ. ತನಿಖೆ ಮಾಡಿ ಅದರಲ್ಲಿ ಏನಿದೆ ಏನು ಸತ್ಯಾಸತ್ಯತೆಯನ್ನು ನೋಡಬೇಕಲ್ಲ. ಕೆಲವರು ಹೇಳ್ತಾರೆ ಈಗ ಅವ್ರು ಹೇಳಿದ್ದಾರೆ ನಾನು ಆ ರೀತಿ ಹೇಳೇ ಇಲ್ಲ ಅಂತ ಹೇಳಿದ್ದಾರೆ ರವಿ ಅವರು. ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ. ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ. ಇದೆಲ್ಲ ತನಿಖೆ ಆಗಬೇಕಲ್ಲ. ಅದಕ್ಕಾಗಿ COD ಆದೇಶ ಮಾಡಿದ್ದೇವೆ. CIDಗೆ ತನಿಖೆಗೆ ಆದೇಶ. ಫಸ್ಟ್ ಇವರು ಹೋಗಿ ಪ್ರತಿಭಟನೆ ಮಾಡಬೇಕು ಅಂದ್ರೆ ಫಸ್ಟ್ ಇವರು ಹೋಗಿ ಯಡಿಯೂರಪ್ಪ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು. ನೀವು ನೋಡಿ, ಇಡೀ ರಾಷ್ಟ್ರದ ಇತಿಹಾಸದಲ್ಲಿ ಯಾವತ್ತನ ಒಂದು ಪಾಕ್ಸೋ ಕೇಸಿಗೆ ಇಷ್ಟೊಂದು ಡಿಫರ್ಮೆಂಟ್ ಸಿಕ್ಕಿದೆಯಾ ಸರ್? ಏನಂತಾರೆ ಅದ್ರ ಬಗ್ಗೆ? FSL ರಿಪೋರ್ಟ್ ಬಂದಿದೆ ಅಲ್ಲ. ವಿಜೇಂದ್ರ ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ, ಸಿಟಿ ರವಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ. ಆಮೇಲೆ ಮುನಿರತ್ನ ಕೇಸ್ ತಗೊಳ್ಳಿ, ಬಹಳ ಸ್ಪಷ್ಟವಾಗಿ ದಲಿತರ ಬಗ್ಗೆ, ಒಕ್ಕಲಿಗರ ಹೆಣ್ಮಗಳ ಬಗ್ಗೆ ಹೆಂಗ್ ಮಾತಾಡಿದ್ದಾರೆ. ಏನಾದ್ರೂ ನೋಟಿಸ್ ಅನ್ನ ಕೊಟ್ಟಿದಾರ ಸರ್ ಅವ್ರ ಪಾರ್ಟಿನಲ್ಲಿ? ನಾನು ಹೇಳಿದ್ದೀನಲ್ಲ, ಸುಮ್ನೆ ಕೇಸರಿ ಶಾಲ್ ಹಾಕೊಂಡ್ರೆ ದುಶ್ಯಾಸನರು ಯುಧಿಷ್ಠಿರ ಆಗಲ್ಲ. ಈಗಲೂ ಅದೇ ಕತೆ ಆಗಿರೋದು. ಯಾಕೆ ಇವರೆಲ್ಲ ರಾತ್ರಿ ಓಡಾಡ್ಸಿರೋದು ಪೊಲೀಸ್ ಅವರು ಏನೇ ಕ್ರಮ ತಗೊಳ್ಳೋದು ಏನಕ್ಕೆ ತಗೊಳ್ತಾರೆ? ಇದು BJP ಅವರು ಅದನ್ನು ಒಂದು ತಿರುಗಿಸಿ ಎನ್ಕೌಂಟರ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತು ಕೇಂದ್ರ ಸಚಿವರಲ್ಲಿ ಹೇಳ್ತಾ ಇರೋದು ಹಾಸ್ಯಾಸ್ಪದ. ಅವರ ರಕ್ಷಣೆಗೋಸ್ಕರ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾಳೆ ಹೆಚ್ಚು ಕಡಿಮೆ ಏನೋ ಆಗ್ಬಿಡ್ಬೋದು, ಸಣ್ಣ ಇನ್ಸಿಡೆಂಟ್ ಆದರೂ ಕೂಡ ಅದು ತಪ್ಪಾಗುತ್ತೆ ಅಂತೇಳಿ ಅವ್ರಿಗೆ ಆದಷ್ಟು ಪೊಲೀಸ್ ಅವರು ಅವ್ರಿಗೆ ಅವರ ಒಂದು ಹಿತರಕ್ಷಣೆಗೋಸ್ಕರ ಮಾಡಿದ್ದಾರೆ. ಆಯ್ತಾ, ಪೊಲೀಸ್ ಕ್ರಮ ಅದು. ಯಾರು ಇನ್ನೊಬ್ರು ಮತ್ತೊಬ್ರು ಇಂಟರ್ಫಿಯರ್ ಮಾಡಕ್ ಆಗೋದಿಲ್ಲ. ನೋಡಿ, ಇದು ಡೈವರ್ಟ್ ಮಾಡಬೇಕು ಅಂತ ನೀವು ಈ BJP ಕೇಳಬೇಕು. ಈ ಇಶ್ಯೂ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಟ್ಟು ಸಿಟಿ ರವಿ ಅವರು ಹೇಳಿರ್ತಕ್ಕಂಥ ಮಾತಿಗೆ BJP ಅವ್ರಿಗೆ ಒಪ್ಪಿಗೆ ಇದೆಯಾ ಅಂತ ನೀವು ಕೇಳ್ರಿ. ನೀವು ಯಾಕೆ ಕೇಳೋದಿಲ್ಲ? ನೀವು ನಮ್ಮನ್ನ ಮಾತ್ರ ಕೇಳ್ತೀರಾ? ಅವ್ರ ಕೇಳಿ ನೀವು. ಉತ್ತರ ಕೊಡಲ್ಲ. ಮತ್ತೆ ಅದನ್ನ ದೊಡ್ಡ ಇಶ್ಯೂ ಮಾಡಿ ನೀವು. ಸಿಟಿ ರವಿ ಗಾಯದ ಬಗ್ಗೆ ವೈದ್ಯರ ದಾಖಲೆ ರಿಲೀಸ್ ಆಗಿದೆ. ಚಿಕಿತ್ಸೆ ಬಗ್ಗೆ ನೀಡಿರುವಂತ ವೈದ್ಯಕೀಯ ವರದಿ ಬಹಿರಂಗ ಆಗಿದೆ. ತಲೆಗೆ ಸಣ್ಣ ಗಾಯ ಆಗಿದೆ. ಸರಳ ಬ್ಯಾಂಡೇಜ್ ಅನ್ನ ಮಾಡಲಾಗಿದೆ. ರಾತ್ರಿ 1 ಗಂಟೆಗೆ ರಾಮದುರ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗಿದೆ. ಡಿಸೆಂಬರ್ 20ರ ಬೆಳಿಗ್ಗೆ 10 ಗಂಟೆಗೆ ಮುದಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಆಗಿದೆ. ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಮುನ್ನ ಮುದಗ ಆಸ್ಪತ್ರೆಯಲ್ಲಿ ಸಿಟಿ ರವಿಗೆ ತಪಾಸಣೆ ನಡೆಯಿತು. ಸಿಟಿ ರವಿ ಫಿಟ್ ಅಂತ ವೈದ್ಯರು ವರದಿ ನೀಡಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ತಪಾಸಣಾ ವರದಿ ಬಹಿರಂಗವಾಗಿದೆ. 3-4 ದಿನ ಬ್ಯಾಂಡೇಜ್ ಹಾಗೆ ಉಳಿಸಿಕೊಂಡಿದ್ರು ಸಿಟಿ ರವಿ. ಸಿಟಿ ರವಿ ಫಿಟ್ ಅಂತ ವೈದ್ಯರು ವರದಿ ಕೊಟ್ಟಿದ್ದಾರೆ. ರಾಜ್ಯಪಾಲರ ಅಂಗಳಕ್ಕೆ ಸಿಟಿ ರವಿ ಪ್ರಕರಣ. ಬಿಜೆಪಿ ನಿಯೋಗದಿಂದ ರಾಜ್ಯಪಾಲರ ಭೇಟಿ. ಸಂಜೆ 5 ಗಂಟೆಗೆ ಅಶೋಕ್ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಬಿಜೆಪಿ ಭೇಟಿಯಾಗಲಿದೆ. ಸಿಟಿ ರವಿ ಕೇಸ್ನಲ್ಲಿ ಸರ್ಕಾರದ ನಡೆ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಡಲಿದ್ದಾರೆ ಬಿಜೆಪಿ ನಾಯಕರು. ಘಟನೆ ಬಗ್ಗೆ ರಾಜ್ಯಪಾಲರಿಗೆ ವಿವರಣೆಯನ್ನ ಕೊಡಲಿದ್ದಾರೆ ಬಿಜೆಪಿ ನಾಯಕರು. ಸಿಟಿ ರವಿ ಅರೆಸ್ಟ್, ಅಸ್ತ್ರ ಪ್ರಯೋಗಕ್ಕೆ ಸಜ್ಜಾಗಿದೆ ಈಗ ಕೇಸರಿ ಪಡೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಮಾತಿನ ಯುದ್ಧ ನಡೀತು, ಸವಾಲು ಹಾಕಿದ್ದಾರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್. ಅದರ ಜೊತೆಗೆ ರಾಜಕೀಯ ಯುದ್ಧಕ್ಕೂ ಕೂಡ ಇದು ಕಾರಣವಾಗ್ತಾ ಇದೆ. ಈಗ ರಾಜ್ಯಪಾಲರ ಅಂಗಳಕ್ಕೆ ತಲುಪ್ತಾ ಇದೆ ಈ ಪ್ರಕರಣ. ಸದ್ಯಕ್ಕೆ ಇದೇ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿ ದೊಡ್ಡ ಕೋಲಾಹಲ ಸೃಷ್ಟಿ ಮಾಡ್ತಾ ಇದೆ? ಶ್ವೇತಾ, ಒಂದಂತೂ ನಿಜ, ಈ ಪ್ರಕರಣದಲ್ಲಿ ಎರಡು ಆಯಾಮಗಳು. ಒಂದು, ಕಾನೂನಾತ್ಮಕವಾಗಿ ಈ ಪ್ರಕರಣದಲ್ಲಿ ಸಿಟಿ ರವಿ ಅವರಿಗೆ ಅಥವಾ ಅವರು ಬಳಸಿದ್ದಾರೆ, ಅವರು ಆಡಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಯಾವ ರೀತಿ ಕಾನೂನಾತ್ಮಕವಾಗಿ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅನ್ನುವಂಥದ್ದು ಒಂದು ವಿಚಾರ. ಸೊ ಆ ಕಾರಣಕ್ಕಾಗಿ ಸರ್ಕಾರ ಇದನ್ನ ಸಿಐಡಿಗೆ ವಹಿಸಿದ್ದಾರೆ. ಸಿಐಡಿ ಅವರು ತನಿಖೆ ಮಾಡೋದೇ ಎಷ್ಟು ಸರಿ ಅನ್ನುವಂಥ ಮೂಲಭೂತ ಪ್ರಶ್ನೆಗಳು ಇದಾವೆ. ವಿಧಾನ ಪರಿಷತ್ನ ಒಳಗಡೆ ಆಗಿರುವಂತಹ ಬೆಳವಣಿಗೆಯನ್ನ ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸ್ನವರು ಇದನ್ನ ತನಿಖೆ ಮಾಡೋದಕ್ಕೆ ಅರ್ಹರ ಅಲ್ವಾ ಅಥವಾ ಅವರು ತನಿಖೆ ಮಾಡಬಹುದಾ ಇಲ್ವಾ ಅನ್ನುವಂಥದ್ದು ಒಂದು ಕಡೆ ಮೂಲಭೂತ ಪ್ರಶ್ನೆಯಾಗಿ ಉಳಿದಿದೆ. ಆ ಪ್ರಯತ್ನ ಇದ್ರೂ ಕೂಡ ಅಂದ್ರೆ ಒಂದು ಕಡೆ ಇಡೀ FIRಗೆ ಆದ್ಮೇಲೆ ಸ್ಪಾಟ್ ಮಹಜರ್ ಆಗ್ಬೇಕು. ಇಡೀ ಪ್ರಕರಣದಲ್ಲಿ ಸ್ಪಾಟ್ ಮಹಜರ್ ಆಗದೆ ಇದ್ರೆ ನಾಳೆ ಕೋರ್ಟ್ನಲ್ಲೂ ಕೂಡ ಸರ್ಕಾರಕ್ಕೆ ಹಿನ್ನಡೆಯಾಗುತ್ತೆ. ಸ್ಪಾಟ್ ಮಹಜರ್ಗೆ ಹೋದಂತ ಸಂದರ್ಭದಲ್ಲಿ ಅದಕ್ಕೆ ಅವಕಾಶವನ್ನು ಕೂಡ ಹೊರಟ್ಟಿಯವರು ಕೊಟ್ಟಿಲ್ಲ. ಯಾಕಂದ್ರೆ ಸದನದ ಒಳಗಡೆ ಪೊಲೀಸರು ಬರೋದಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿ ಇಲ್ಲ ಮತ್ತು ಸದನದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಆ ಅವಕಾಶವನ್ನು ಕೊಟ್ಟಿಲ್ಲ. ಇದು ಕಾನೂನಾತ್ಮಕವಾಗಿ ನಡೀತಾ ಇದೆ. ಈಗ ಅದು ಪ್ರಕರಣ ಈಗ CIDಗೆ ವರ್ಗಾವಣೆ ಆಗಿದೆ. ಅವರು ಈಗ ಕಾನೂನು ಸಲಹೆಗಳನ್ನ ಪಡೆದು ಇದನ್ನು ಹೇಗೆ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಮತ್ತು ಕಾನೂನಾತ್ಮಕವಾಗಿ ಸಿಟಿ ರವಿಗೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುವಂತ ಅವಕಾಶಗಳಿದೆ ಅನ್ನೋದನ್ನ ಅವ್ರು ನೋಡ್ತಾರೆ. ಅದು ಒಂದು ಕಡೆ. ಇನ್ನೊಂದು ಕಡೆ ರಾಜಕೀಯವಾಗಿ ಬಹಳ ಜಟಾಪಟಿಗಳು ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ನಡುವೆ ನಡೀತಾ ಇದ್ದಾವೆ. ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಅವ್ರನ್ನ ನೇರವಾಗಿ ಸವಾಲು ಹಾಕಿ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಲಿ ಅನ್ನುವಂತ ಸವಾಲನ್ನು ಹಾಕಿದ್ದಾರೆ. ಆದ್ರೆ ಸಿಟಿ ರವಿ ಈಗಾಗಲೇ CID ಪ್ರಕರಣ ವಹಿಸಿದ್ದಾರೆ, ತನಿಖೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇಲ್ಲ, ತನಿಖೆಗೂ ಮುಂಚೆ ಅವರು ಈ ವಿಚಾರವನ್ನು ಎತ್ತಿದ್ರೆ ಮಾತನಾಡಬಹುದಾಗಿತ್ತು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಒಂದು ಪದವನ್ನು ಕೂಡ ಅವರು ಬಳಸಿದ್ದಾರೆ. ಹಿರಿಯರು ನನಗೆ ಸಲಹೆ ಕೊಟ್ಟಿದ್ದಾರೆ, ಕೆಸರಿನ ಜೊತೆ ಗುದ್ದಾಡಕ್ ಹೋದ್ರೆ ಕೆಸರಿಗೆ ನಿನಗೆ ಮೈಗೆ ಹತ್ಕೊಳ್ಳುತ್ತೆ, ಹೀಗಾಗಿ ಇದನ್ನ ಬೇಡ ಅಂತೇಳಿ, ಹಾಗಾಗಿ ನಾನು ಆ ವಿಚಾರಕ್ಕೆ ಮುಂದುವರಿಯಲ್ಲ ಅನ್ನುವಂತ ಟೀಕೆಯನ್ನು ಕೂಡ ಪರೋಕ್ಷವಾಗಿ ಮಾಡಿದ್ದಾರೆ. ಇದರ ನಡುವೆ ಈಗ ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಬಿಜೆಪಿ ಒತ್ತಾಯಿಸ್ತಾ ಇದೆ. ಇವತ್ತು ಸಂಜೆ ರಾಜ್ಯಪಾಲರಿಗೆ ಭೇಟಿ ಸಮಯ ಕೂಡ ನಿಗದಿಯಾಗಿದೆ. ಅವ್ರನ್ನ ಭೇಟಿಯಾಗಿ ಬಿಜೆಪಿ ನಾಯಕರು ಒಂದು ದೂರನ್ನು ಕೂಡ ಕೊಡಲಿದ್ದಾರೆ. ಯಾವ ರೀತಿ ದೂರು? ಒಂದು, ಸಿಟಿ ರವಿ ಅವರನ್ನ ಸದನದ ಒಳಗೆ ಆಗಿರುವಂತಹ ಬೆಳವಣಿಗೆ ಬಗ್ಗೆ FIR ದಾಖಲಿಸಿ ಬಂಧಿಸಿರುವಂತದ್ದೇ ಕಾನೂನಾತ್ಮಕವಾಗಿ ಇಲ್ಲ ಅನ್ನುವಂಥದ್ದು ಒಂದು. ಇನ್ನೊಂದು ಕಡೆ ಸದನ ನಡೆಯುವಂತಹ ಸಂದರ್ಭದಲ್ಲಿ ಅವರ ಮೇಲೆ ಎರಡೆರಡು ಬಾರಿ ಅಟ್ಯಾಕ್ ಆಗಿರುವಂತಹ ವಿಚಾರ ಮತ್ತೊಂದು. ಇನ್ನೊಂದು ಕಡೆ ಬಂಧನಕ್ಕೊಳಪಡಿಸಿದ ಮೇಲೆ ನ್ಯಾಯಾಲಯಕ್ಕೆ ಹಾಜರುಪಡಿಸೋದಾಗ್ಲಿ, ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಣೆ ಮಾಡಿ ಬಿಡೋದಾಗ್ಲಿ ಅದು ಕೂಡ ಮಾಡಿಲ್ಲ. ಇಡೀ ರಾತ್ರಿ ಅವ್ರನ್ನ ಸುತ್ತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಿಗೂಢ ಪ್ರದೇಶಗಳಿಗೆ ಕರ್ಕೊಂಡು ಹೋಗಿದ್ದಾರೆ, ಕಲ್ಲುಕ್ವಾರಿಗಳ ಹತ್ರ ಕರ್ಕೊಂಡು ಹೋಗಿದ್ರು, ಕಬ್ಬಿನ ಗದ್ದೆ ಹತ್ರ ಕರ್ಕೊಂಡು ಹೋಗಿದ್ರು. ಅದಕ್ಕೆ ಎಲ್ಲ ಸಾಕ್ಷಿ ಅನ್ನುವಂತೆ ಬಿಜೆಪಿ ನಾಯಕರುಗಳು ಕೂಡ ಅವ್ರನ್ನ ಹಿಂಬಾಲಿಸಿದ್ರು, ಮಾಧ್ಯಮಗಳು ಕೂಡ ಅವ್ರನ್ನ ಹಿಂಬಾಲಿಸಿದಾವೆ. ಸೊ ಇಡೀ ಪ್ರಕರಣವನ್ನ ಗಮನಿಸಿದಾಗ ಒಬ್ಬ ಜನಪ್ರತಿನಿಧಿಗೆ ಈ ರೀತಿಯಾಗಿ ನಡೆಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ತಪ್ಪು ಅನ್ನೋ ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೆದಿದ್ದಾವೆ. ಒಂದು ಕಡೆ ಸರ್ಕಾರ ಅದನ್ನ ಸಮರ್ಥನೆ ಕೂಡ ಮಾಡ್ತಾ ಇದೆ, ಅವರ ರಕ್ಷಣೆಗಾಗಿ ನಾವು ಇದನ್ನ ಮಾಡಿದ್ವಿ ಅನ್ನುವಂಥದ್ದು. ಇನ್ನೊಂದು ಕಡೆ ಉದ್ದೇಶಪೂರ್ವಕವಾಗಿ ಅವರನ್ನ ಎನ್ಕೌಂಟರ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ತೆಗೆದುಕೊಂಡು ಹೋದ್ರು ಅಂತೇಳಿ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಸೊ ಈಗ ಅದು ರಾಜ್ಯಪಾಲರ ಅಂಗಳಕ್ಕೂ ಕೂಡ ಹೋಗ್ತಿರೋದ್ರಿಂದ ನಿಶ್ಚಿತವಾಗಿಯೂ ರಾಜ್ಯಪಾಲರ ಮಧ್ಯಪ್ರವೇಶ ಅಂತೂ ಆಗೇ ಆಗುತ್ತೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ನಡೆದಂತ ಅಂದ್ರೆ ಸರ್ಕಾರದ ಅವಧಿಯಲ್ಲಿ ರಾಜ್ಯಪಾಲರು ಹಲವು ಪ್ರಕರಣಗಳಿಗೆ ಮಧ್ಯಪ್ರವೇಶ ಮಾಡಿ ವರದಿ ಕೇಳಿರುವಂತದ್ದಿದೆ, ಸರ್ಕಾರಕ್ಕೆ ವಿವರಣೆ ಕೇಳಿ ಪತ್ರ ಬರೆದಿರ್ತಕ್ಕಂಥದ್ದಿದೆ. ಅವರಿಗೆ ಸರ್ಕಾರದ ಸಚಿವರ ವಿರುದ್ಧ ಇರಬಹುದು, CM ವಿರುದ್ಧ ಇರುವಂತಹ ದೂರುಗಳು ಬಂದಂತ ಸಂದರ್ಭದಲ್ಲೂ ಕೂಡ ವಿವರಣೆ ಕೇಳಿರೋದಿದೆ, ನೋಟಿಸ್ ಕೊಟ್ಟಿರುವಂತದ್ದು ಕೂಡ ಇದೆ. ಹೀಗಾಗಿ ರಾಜ್ಯಪಾಲರ ಮಧ್ಯಪ್ರವೇಶ ಅಂತೂ ನಿಶ್ಚಿತವಾಗಿ ಈ ಪ್ರಕರಣದಲ್ಲಿ ಆಗೇ ಆಗುತ್ತೆ. ಒಬ್ಬ ಜನಪ್ರತಿನಿಧಿಗೆ ಈ ರೀತಿಯಾಗಿ ನಡೆಸ್ಕೊಂಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಒಂದು ಹಂತದಲ್ಲಿ ಬಿಜೆಪಿ ನಾಯಕರು ತಮಗೆ ಇರುವಂತಹ ಅವಕಾಶಗಳನ್ನ ಅವ್ರು ಬಳಸ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ನಿಯಮಗಳನ್ನು ಮೀರಿ ಪೊಲೀಸ್ ತನಿಖೆ ಮಾಡೋದಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ಒಂದು ಹಂತದಲ್ಲಿ ಈ ಪ್ರಕರಣ ಇನ್ನಷ್ಟು ಜಟಿಲ ಆಗ್ತಾ ಇದೆ. ಇದರ ಅಂತಿಮ ಫಲಿತಾಂಶಗಳು ಏನಾಗುತ್ತೆ ಅನ್ನೋದ್ರ ಮೇಲೆ ಎಲ್ಲರ ಕುತೂಹಲ ಅಂತೂ ಇದ್ದೇ ಇದೆ. ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.